शिवा न्यूज चॅनलमध्ये आपल्या सर्वांचे सहर्ष स्वागत। चला तर पाहूया आजच्या काही घडामोडी। कर्नाटक सरकार कार्मिक इलाखे, तालुका पंचायती कार्मिक इलाखे, नगरपालिका महिला आणि बाल विकास इलाखे तसेच इतर विभागीय संयुक्त विद्यमानाने बाल कार्मिक निषेध कायदा सुधारणा कायदा, बालविवाह प्रतिबंध कायदा, पोक्सो कायदा प्रतिबंध अधिकाऱ्यासाठी प्रशिक्षण कार्यक्रम मंगळवार दिनांक 25 रोजी निप्पाणी नगरपालिकामध्ये सकाळी संपन्न झाला। या कार्यक्रमाचे उद्घाटक म्हणून श्री सुरेश मुंजे, माननीय तहसीलदार आणि अध्यक्ष तालुका बाल कार्मिक समिती निप्पाणी यांनी उद्घाटन केले। तसेच अध्यक्षस्थानी निप्पाणी नगरपालिकेचे आयुक्त गणपती पाटील यांनी दर्शवली। तसेच मल्लिकार्जुन जोगोर, कार्मिक अधिकारी बेळगावी, तसेच नंदगावी ADDP तालुका पंचायत निप्पाणी, ज्योती कांते योजना निर्देशक कामगार अभिवृद्धी बेळगावी, तसेच CPI BS तळवार यांच्या मार्गदर्शनाखाली PSI शिवानंद कारजोळ, तसेच श्रीमती सुप्रिया जडगे, शिशु अभिवृद्धी अधिकारी निप्पाणी, सर्व मान्यवरांच्या उपस्थितीमध्ये हा प्रशिक्षण संपन्न झाला। या कार्यक्रमाच्या वेळी सर्व मान्यवरांनी आपली मनोगत भाषण व्यक्त केली। या कार्यक्रमाच्या वेळी भरपूर पदाधिकारी वर्ग बहुसंख्येने उपस्थित होते। शिवा न्यूजसाठी शिवानंद वशेदार। चॅनलला लाईक व सबस्क्राईब करायला विसरू नका। बेल आयकॉन क्लिक करा। ಸೆಕ್ಷನ್ 17 ಪ್ರಕಾರ ಕಂದಾಯ ಇಲಾಖೆ ಅಧಿಕಾರಿಗಳು, ಪಂಚಾಯಿತಿ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ರೇಷ್ಮೆ ಇಲಾಖೆ ಅಧಿಕಾರಿಗಳು, ಕಾರ್ಖಾನೆ ಮತ್ತು ಬಾಯ್ಲರ್ ಇಲಾಖೆ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಮೈನಾರಿಟಿ ಡಿಪಾರ್ಟ್ಮೆಂಟ್ ಹಲವಾರು 10-11 ಇಲಾಖೆ ಅಧಿಕಾರಿಗಳನ್ನು ಸೆಕ್ಷನ್ 17 ಪ್ರಕಾರ ಇನ್ಸ್ಪೆಕ್ಟರ್ ಮಾಡಿ ಇದರಲ್ಲಿ ಒಂದು ನೋಟಿಫಿಕೇಶನ್ ಮಾಡಿ ಸರ್ಕಾರದವರು ಆದೇಶ ಹೊರಡಿಸಿದ್ದಾರೆ। ಎಲ್ಲ ನಾವು ಜಾಯಿಂಟ್ ರೇಟ್ ಮಾಡಬೇಕಾದ್ರೆ ಮೇನ್ ಪೊಲೀಸ್ ಇಲಾಖೆ ಕೂಡ ಇದರಲ್ಲಿ ಮಹತ್ವದ ಪಾತ್ರ ವಹಿಸಿದೆ। ಈ ಎಲ್ಲ ಇಲಾಖೆಗಳು ಕೂಡಿಕೊಂಡು ಕೆಲಸ ಮಾಡಿದಾಗ ಮಾತ್ರ ನಾವು ಏನು ಈ ಪದ್ಧತಿಯನ್ನು ನಾವು ನಮ್ಮ ಸಮಾಜದಿಂದ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ। ಈಗಾಗಲೇ ನಮ್ಮ ಒಂದು ಹಿಂದಿನ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಚೈಲ್ಡ್ ಲೇಬರ್ ಇತ್ತು ಮುಂಚೆ। ನಾವು 2001 ನಲ್ಲಿ ಇಲಾಖೆಗೆ ಸೇರ್ಕೊಂಡಾಗ ನಮಗೆ ಒಂದು ಟಾರ್ಗೆಟ್ ಇತ್ತು, ವಿದಿನ್ 2005 ಒಳಗಡೆ ನಾವು ಕರ್ನಾಟಕ ರಾಜ್ಯವನ್ನು ಅಥವಾ ಬೆಳಗಾವಿ ಜಿಲ್ಲೆಯನ್ನು ಬಾಲ ಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿ ರಾಜ್ಯವನ್ನಾಗಿ ನಾವು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವಾಗ ಹಲವಾರು ಈ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಆಧಾರದ ಮೇಲೆ ಸರ್ವೆ ವರ್ಕ್ಗಳು ನಡೆದವು। ಆ ಸರ್ವೆ ವರ್ಕ್ಗಳು ಕೇವಲ ಕಾರ್ಮಿಕ ಇಲಾಖೆಯವರಷ್ಟೇ ಮಾಡಲಿಲ್ಲ, ಅದರಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆದವರು ಆವಾಗ ಸರ್ವೆ ಮಾಡಿ ಎಲ್ಲೆಲ್ಲಿ ಬಾಲ ಕಾರ್ಮಿಕರು ಇರುವಂತಹ ಒಂದು ಪ್ರದೇಶಗಳನ್ನು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಅನ್ನು ನಮಗೆ ಕೊಟ್ಟಾಗ ಸಾವಿರಾರು ಕೇಸ್ಗಳನ್ನು ನಾವು 2001-2ರಲ್ಲಿ ಹಾಕಿ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳುವ ಮತ್ತು ಆ ಮಕ್ಕಳನ್ನು ಪುನರ್ವಸತಿಗೊಳಿಸುವ ಕಾರ್ಯವನ್ನು ಅವಾಗ ಮಾಡಲಿಕ್ಕಾಯ್ತು। ಅವಾಗಿನಿಂದ 2000 SM ಕೃಷ್ಣ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಾಗಿದ್ದಾಗ ಅವ್ರದ್ದು ಮೇನ್ ಮೊಟೋ ನಮ್ಮ ಕರ್ನಾಟಕ ರಾಜ್ಯವನ್ನು 2005 ಒಳಗಡೆ ಬಾಲ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಒಂದು ಬಣವನ್ನು ತೊಟ್ಟಿದ್ರು ಅವರು। ಹಲವಾರು ಕಾರ್ಯಕ್ರಮಗಳು, ಹಲವಾರು ರೇಟ್ಸ್, ಹಲವಾರು ಸಭೆಗಳು ಮಾಡಿ ಅವಾಗ ಒಂದು ಗಣನೀಯವಾಗಿ ಈ ಪದ್ಧತಿಯನ್ನು ನಮ್ಮ ಸಮಾಜದಿಂದ ನಿರ್ಮೂಲನೆ ಮಾಡಲಿಕ್ಕೆ ಅವಾಗ ಕಾರ್ಯಗತ ಆಯಿತು। ಯಾಕಂದ್ರೆ ನಾವು ಈಗ ಬಾಲ ಕಾರ್ಮಿಕ ನಿರ್ಮೂಲನೆ 2005ರಲ್ಲೇ ನಾವು ಮುಕ್ತವಾಗಿ ಮುಕ್ತ ಜಿಲ್ಲೆವಾಗಿ ಮಾಡೋಕ್ಕಾಗಿ ಮಾಡಿದ್ದೇವೆ। ಇದು ಕೂಡ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ। ಯಾಕಂದ್ರೆ ಯಾವುದೇ ಒಂದು ಪದ್ಧತಿಯನ್ನ ನಾವು ನಿರ್ಮೂಲನೆ ಮಾಡಿದರೂ ಕೂಡ ಅದನ್ನ ಮತ್ತೆ ಅದು ಮರುಕಳಿಸದಂತೆ ನೋಡ್ಕೊಳ್ಳಿಕ್ಕೆ ವಾಚ್ಡಾಗ್ ಕಮಿಟಿ ಅಂತ ಮಾಡಿದ್ರು ಅವಾಗ। ಆ ವಾಚ್ಡಾಗ್ ಕಮಿಟಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಇವತ್ತಿಗೂ ಕೂಡ ಈ ವಾಚ್ಡಾಗ್ ಕಮಿಟಿಗಳು ಇವೆ। ಪ್ರತಿ ವಾರ 214 ಈ ಸಹಾಯವಾಣಿಯಿಂದ ಬಂದಂತ ರೇಡ್ಗಳನ್ನು ಮಾಡಿ ಮಾಲೀಕರ ಮೇಲೆ ಕ್ರಮ ಕೈಗೊಂಡು ಮತ್ತು ಆ ಮಕ್ಕಳನ್ನು ಪುನರ್ವಸತಿಗೊಳಿಸ್ತಾ ಇದ್ದೇವೆ। ಮುಂಚೆ ನಾ ಹೇಳಿದೆ ಇನ್ ಟರ್ಮ್ಸ್ ಆಫ್ ಕ್ರೋರ್, ಅದು ಯಾವಾಗ ಎಲ್ಲ ಇಲಾಖೆಗಳು ಇಂಟಿಗ್ರೇಟೆಡ್ ಆಗಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಟ್ ಕಮ್ಸ್ ಟು ಲ್ಯಾಕ್ಸ್, ನಾವು ಈಗ ಥೌಸಂಡ್ಸ್, ಹಂಡ್ರೆಡ್ಸ್ ಒಳಗಿದೆ। ಆಲ್ಮೋಸ್ಟ್ ಆಲ್ ನಾವು ಕೆಲವೊಂದು ಪ್ರದೇಶಗಳನ್ನು ಈಗ ಉದ್ಯಮಗಳನ್ನು ಬಾಲ ಕಾರ್ಮಿಕ ಮುಕ್ತ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದ್ದೇವೆ। ಮತ್ತು ಈ ಒಂದು ಪದ್ಧತಿ ಕೂಡ ನಮ್ಮ ಸಮಾಜದಲ್ಲಿ ಈಗ ಗಣನೀಯವಾಗಿ ಕಡಿಮೆ ಆಗಿದೆ। ಕೆಲವೊಂದು ಕ್ಷೇತ್ರಗಳಲ್ಲಿ ಇನ್ನೂ ಇದು ಸ್ವಲ್ಪ ಮುಂದುವರಿತಾ ಇದೆ। ಎಲ್ಲ ಇಲಾಖೆಗಳ ಒಂದು
ಕೋಆರ್ಡಿನೇಟೆಡ್ ವರ್ಕ್ದಿಂದ ಇದು ಆಗಾಗ ರೇಟ್ ಮಾಡಿ ಒಂದು ಒಳ್ಳೆಯ ಸಂದೇಶ ನೀಡುವ ಕೆಲಸ ಕೂಡ ಎಲ್ಲ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ. ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ದಂಡವನ್ನ ಶಿಕ್ಷೆಯನ್ನ ಕೊಡಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ಹುದ್ದೆ ಇದೆಲ್ಲರಿಗೂ ಸಿಗುತ್ತಾ? ಈಗ ನಾವೆಲ್ಲರೂ ಕೂತಿದ್ದೀವಿ, ಇದನ್ನ ಹೊರಗಿನವ್ರು ಬಂದು ಕೂತ್ಕೊಳಕ್ಕಾಗತ್ತಾ? ಯಾರಿಗೂ ಸಾಧ್ಯ ಆಗಂಗಿಲ್ಲ. ನಮ್ಗೊಂದು ಅವಕಾಶ ಸಿಕ್ಕಿದೆ ಅಂತಂದಾಗ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಅದನ್ನ ಆ ಕಾಯ್ದೆಗಳನ್ನ ಅನುಷ್ಠಾನಗೊಳಿಸಕ್ಕೆ ಇವತ್ತು ನಾವು ಎಲ್ಲರೂ ಹೇಳ್ತೀವಿ ಸಾರ್ವಜನಿಕರು ನಮ್ಮ ಜೊತೆ ಬರ್ಬೇಕು ಅಂತ. ಎಷ್ಟು ಜನ ಸಾರ್ವಜನಿಕರು ನಮ್ಮ ಜೊತೆಗೆ ಬರ್ತಾರ? ಅದೇ ಸಾರ್ವಜನಿಕರೇ ನಮಗ್ ಮತ್ತೊಂದ್ ಕಡೆ ಬಟ್ ಮಾಡಿ ತೋರಿಸುವಂತದ್ದು ಇರ್ತದ. ನಾಳೆ ನಿಮ್ಮ ಮನ್ಯಾಗ ಹಿಂಗಾದ್ರೆ ಏನ್ ಮಾಡ್ತೀರಿ ಅಂತ ಕೇಳ್ತಾರ ನಮಗೆ. ಇಲ್ಲ ನಿಮ್ಮ ಮನ್ಯಾಗನೇ ಇಲಾಖೆ ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಮತ್ತೆ ಪೊಲೀಸ್ ಇಲಾಖೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ. ಇವತ್ತಿನ ದಿನ ತಹಶೀಲ್ದಾರ್ ಸರ್ ಅವರು ಬಂದು ಉದ್ಘಾಟನೆಯನ್ನು ಮಾಡಿದ್ರು. ಹಾಗೆ ಗಣೇಶ್ ಗಣಪತಿ ಸರ್ ಅವರೇ ಮತ್ತೆ ನಂದಗಾವಿ ಸರ್ ಅವರೇ, ಸ್ಥಳವಾರ ಸರ್ ಪರವಾಗಿ ಬಂದವರು ಕಾರಜೋಳ ಸರ್ ಅವರೇ ಮತ್ತೆ ಮಾಧವಿ ನಾಯ್ಕ ಅವರೇ, ಇವರೆಲ್ಲರೂ ಇವತ್ತಿನ ದಿನ ಬಂದಿದ್ದಾರೆ. ನಾವೆಲ್ಲರಿಗೆ ಅನಿಸ್ತಾ ಇರಬೇಕು ಯಾಕೆ ಇವ್ರನ್ನೆಲ್ಲ ಕಲಿಸ್ಬಿಟ್ಟು ನಮ್ಮನ್ನೇ ಯಾಕೆ ಎಲ್ಲರೂ ಕಲಿಸ್ಬಿಟ್ಟು ನೀವು ಕೇಳ್ತಾ ಇದ್ದೀರಿ, ನಮ್ಗೆ ಹೇಳ್ತಾ ಇದ್ವಿ. ನಾವೆಲ್ಲರೂ ಹೇಳ್ತೀವಿ ಮೇನ್ ಪಿಲ್ಲರ್ಸ್ ಅಲ್ಲಿ ಈ ಬಿಲ್ಡಿಂಗ್ ಪಿಲ್ಲರ್ಸ್ ಹೆಂಗ ಗಟ್ಟಿ ಆಗಿರ್ಬೇಕು ಅಂತ ನಾವೆಲ್ಲರೂ ಅನ್ಕೋತೀವಲ್ಲ. ನಮ್ಮ ಮನೆ ಕಟ್ಟಬೇಕಾದ್ರೆ ಮೊದಲ ಪಾಯನೇ ಗಟ್ಟಿ ಆಗಿರ್ಲಿಲ್ಲ ಅಂದ್ರೆ ಬಿಲ್ಡಿಂಗ್ ಏನ್ ನಿಲ್ಲುತ್ತೆ ಅಂತ ಎಲ್ಲರೂ ಮಾತಿದೆ ಅಲ್ವಾ. ನಾವೆಲ್ಲರೂ ಪಿಲ್ಲರ್ಸ್ ಇಲ್ಲ ನಮ್ಮ ಸರ್ಕಾರಕ್ಕೆ. ನಾವು ಇವತ್ತಿನ ದಿನ ಏನಿದ ಬಾಲ ಕಾರ್ಮಿಕ ನಿಷೇಧ ಪದ್ಧತಿ ಇದೆ, ಬಾಲ್ಯ ವಿವಾಹ ನಿಷೇಧ ಪದ್ಧತಿ ಕಾಯ್ದೆ ಇದೆ. ಇವೆಲ್ಲರೂ ನಾವು ನಮ್ಮ ಸ್ಥಾನಗಳಿಂದ ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಎಲ್ಲರಿಗೆಲ್ಲರೂ ಗೊತ್ತಿರುವ ಹಾಗೆ ಕಮಿಟಿಗಳನ್ನ ನಾವು ನಿರ್ಮಾಣ ಮಾಡ್ತೀವಿ. ಆ ಕಮಿಟಿಗಳು ಇವತ್ತೇನು ಬಾಲ ಕಾರ್ಮಿಕ ಪದ್ಧತಿ ಮತ್ತು ನಿಷೇಧ ಕಾಯ್ದೆ ಮತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮತ್ತು ಪೋಕ್ಸೋ ಕಾಯ್ದೆಗಳ ಬಗ್ಗೆ ಒಂದು ಟ್ರೈನಿಂಗ್ ಸೆಷನ್ ಅನ್ನ ಏರ್ಪಡಿಸಿದ್ದಾರೆ. ಎಲ್ಲರಿಗೂ ಈ ಕಾಯ್ದೆಗಳ ಬಗ್ಗೆ ಗೊತ್ತಿರ್ತಾವ, ಬಟ್ ಯಾವುದು ಕರ್ತವ್ಯ ನಿರ್ವಹಿಸೋದ್ರೊಳಗೆ ನಿಷ್ಕಾಳಜಿತನ ಜಾಸ್ತಿ ಆಗುತ್ತೆ. ಆದೊಂದು ಕಾರಣಕ್ಕೆ ಪ್ರತಿಯೊಬ್ಬರು ಇದನ್ನ ಜವಾಬ್ದಾರಿ ತಗೋಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ತಹಶೀಲ್ದಾರ್ ಸಾಹೇಬರು ಮತ್ತು ಕಂದಾಯ ಇವರು ಲೇಬರ್ ಕಾರ್ಮಿಕ ಇಲಾಖೆಯಿಂದ ಎಲ್ಲ 3 ಇಲಾಖೆಗಳಿಂದ ಮಾಡಿದ್ದಾರೆ. ಮೇನ್ ಉದ್ದೇಶ ಇದ್ರೊಳಗೆ ನಾವು ಈ ಕಾಯ್ದೆ ಬಗ್ಗೆ ಹೇಳಬೇಕಾದ್ರೆ ಪೋಕ್ಸೋ ಕಾಯ್ದೆ 2012 ಜಾರಿ ಬಂತು. ಯಾವ ರೀತಿ ಯಾವ ಸಲುವಾಗಿ ಮಾಡಿದ್ರು ಅಂದ್ರೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸರ್ವೆ ಮಾಡ್ತಾರೆ 2006 ಒಳಗೆ. ಆ ಸರ್ವೆ ಒಳಗೆ ಏನಾಗುತ್ತೆ ಅಂದ್ರೆ ಪ್ರತಿ ವಯಸ್ಸಿಗೆ ಬಂದಂತ 4 ಜನ ಮಕ್ಕಳೊಳಗೆ 3 ಜನ ಲೈಂಗಿಕ ಶಿಕ್ಷೆ ಅನುಭವಿಸಿರ್ತಾರೆ, ಲೈಂಗಿಕ ಕಿರುಕುಳನ್ನ ಅನುಭವಿಸಿರ್ತಾರೆ. ಅದನ್ನು ತಡೆಗಟ್ಟುವ ಒಂದು ಉದ್ದೇಶ ಸಲುವಾಗಿ ಮಕ್ಕಳ ಸಂರಕ್ಷಣೆ ಆಗಲಿ, ಜನರ ಇದ್ರ ಬಗ್ಗೆ ಇದು ಮಕ್ಕಳು ತುತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ 2012 ಮಾಡಿರ್ತಾರೆ. ಇದ್ರೊಳಗ ಮತ್ತೆ ಯಾವುದೂ ಶಿಕ್ಷೆಗಳು ಅತಿ ಕಮ್ಮಿ ಇಲ್ಲ. ಈ ನಮ್ದು BNS ಒಳಗೆ ನೀವು ತಗೊಂಡ್ರೆ 6 ತಿಂಗಳು ಅಥವಾ ದಂಡ ಅಲ್ಲಿಂದ ಚಾಲು ಆಗ್ತಾವ. ಇದು 3 ವರ್ಷದಿಂದ ಪನಿಷ್ಮೆಂಟ್ ಚಾಲು ಆಗ್ತಾವ. 3 ವರ್ಷದಿಂದ ಪನಿಷ್ಮೆಂಟ್ಗಳು ಚಾಲು ಆಗ್ತಾವ. ಮೇನ್ ಏನು ಇದ್ರೊಳಗೆ ನಾವು ಇಲ್ಲಿ ಎಲ್ಲರೂ ಸರ್ಕಾರಿ ಅಧಿಕಾರಿಗಳಿದ್ದೀವಿ, ಎಲ್ಲರಿಗೂ ಜವಾಬ್ದಾರಿಗಳಿದಾವ. ಏನ್ ಕೆಲಸ ಮಾಡ್ಬೇಕು ಅನ್ನೋದು ಫಸ್ಟ್ ಹೇಳ್ತೀನಿ. ಏನು ಪೋಕ್ಸೋ ಕಾಯ್ದೆ ಒಳಗ ಏನು ಮಕ್ಕಳ ಮೇಲೆ ಅಂದ್ರೆ 18 ವರ್ಷಗಳ ಕೆಳಗೆ ಇರುವಂತವು ಹೆಣ್ಣು ಮಗು ಆಗಿರ್ಬೋದು, ಗಂಡು ಮಗು ಆಗಿರ್ಬೋದು, ಇಲ್ಲಿ ಯಾವುದೇ ಲಿಂಗದ ಬಗ್ಗೆ ತಾರತಮ್ಯ ಇಲ್ಲ.